ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದೇ ಪ್ರಾಬ್ಲಮ್, ವ್ಯೂಸ್ ಬರ್ತಿಲ್ಲ ಅನ್ನೋದು. ಸೊ ಈ ಟ್ರಿಕ್ನೇ ನಾನು ನಿಮಗೆ ವ್ಯೂಸ್ನ ಯಾವ ಥರ ಜಾಸ್ತಿ ಮಾಡ್ಕೊಳ್ಳೋದು ಎಂಬುದನ್ನು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಒಂದು ಎಕ್ಸಾಂಪಲ್ನ ನಾನು ಇವಾಗ ನಿಮಗೆ ತೋರಿಸ್ಬಿಡ್ತೀನಿ, ವ್ಯೂಸ್ನ ಯಾವ ಥರ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೈ ಫಸ್ಟ್ ವ್ಲಾಗ್ ಅಂತ ಸರ್ಚ್ ಮಾಡಿ. ಫಸ್ಟ್ ವ್ಲಾಗ್ ಅಂತ ಕ್ಲಿಕ್ ಮಾಡ್ಕೊಂಡಿರಿ. ಸರ್ಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿ. ನೋಡಿ ಗೈಸ್, ಮೈ ಫಸ್ಟ್ ವ್ಲಾಗ್ ಅಂತ ಇದೆ ಇಲ್ಲಿ. ಇದ್ರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇವರು ಟೈಟಲಲ್ಲಿ ಹಾಕ್ಕೊಂಡಿರೋದು 11 ಮಿಲಿಯನ್ಸ್ ವ್ಯೂಸ್ ಅಂತ ಹಾಕ್ಕೊಂಡಿದ್ದಾರೆ. ಆದರೆ ಆಡಿಯನ್ಸ್ ನೋಡಿರೋದು 414K ವ್ಯೂಸು 6 ಮಂತ್ಸಲ್ಲಿ ಆಗಿರೋದು ಅವ್ರದ್ದು. ಬಟ್ ಇವ್ರು ಫೇಕಾಗಿ ಹಾಕ್ಕೊಂಡಿರೋದು 11 ಮಿಲಿಯನ್ಸ್ 11 ಮಿಲಿಯನ್ಸ್ ಹಾಕ್ಕೊಂಡಿದ್ದಾರೆ, ಅದು 24 ಅವರ್ಸಲ್ಲಿ. ಸೊ ಈ ಥರ ಮಿಲಿಯನ್ಸ್ ಗಟ್ಟಲೆ ಬಂದರೆ ಯಾರಿಗೆ ತಾನೇ ಕ್ಯೂರಿಯಾಸಿಟಿ ಹುಟ್ಟಲ್ಲ ಗೈಸ್. ಇವನ್ ನನಗೂ ಸಹ ಬರುತ್ತೆ. ಸೊ ಅದರಿಂದ 100% ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ನೇಮ್ ಜೊತೆ 11 ಮಿಲಿಯನ್ಸ್ ವ್ಯೂಸ್ ಅಂತ ಹಾಕ್ಕೊಂಡಿದ್ದಾರೆ, ಇದು ಫೇಕು. ಆದರೆ ಅವ್ರದ್ದು ರಿಯಾಲಿಟಿಗೆ ಬಂದಿರೋದು 414K ವ್ಯೂಸು. ನಿಮಗೂ ವ್ಯೂಸ್ ಬರುತ್ತೆ. ಅದನ್ನು ಯಾವ ಥರ ವ್ಯೂಸ್ ಬರ್ಸ್ಕೊಳೋದು ಎಂಬುದನ್ನು ನೋಡೋಣ. ಇವಾಗ ಫಸ್ಟ್ ನಾವು ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಇವಾಗ studio.youtube.com ಅಂತ ಸರ್ಚ್ ಮಾಡ್ಕೊಳ್ಳಿ. studio.youtube.com ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ಯಾಶ್ಬೋರ್ಡ್ ಈ ಥರ ಪಿಕ್ಚರ್ಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕಸ್ಟಮೈಸ್ ಕಾಣಿಸ್ತಿದೆಯಲ್ಲ ಗೈಸ್, ಇಲ್ಲೇ ಕೆಳಗಡೆನೆಯ ಲಾಸ್ಟಲ್ಲಿ ಸೆಕೆಂಡ್ ಆಪ್ಷನ್ನು ಲಾಸ್ಟಿಂದ. ಸೊ ಅದು ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ಅವಾಗ ಬಂದಾಗ ಇಲ್ಲಿ ನೀವು ನೇಮ್ಗೆ ಹೋಗ್ಬಿಟ್ಟು ನಿಮ್ಮ ನೇಮ್ ಅದೇ ಥರ ಇರಲಿ. ಇದ್ಬಿಟ್ಟು ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಡಾಟ್ ಇಟ್ಟು 1 ಮಿಲಿಯನ್ ವ್ಯೂಸ್ ಅಂತ ಟೈಪ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಸ್ಪೇಸ್ ಕೊಡಿ. ಸ್ಪೇಸ್ ಕೊಟ್ಟು ಒಂದು ಡಾಟ್ ಇಟ್ಬಿಟ್ಟು ಇವಾಗ ಎಷ್ಟು ಅವರ್ಸಲ್ಲಿ ಓಡಿದೆ, ಮಿಲಿಯನ್ಸ್ ವ್ಯೂಸ್ ಪಡ್ಕೊಂಡಿದ್ದೀವಿ ಅಂತ. ಸೊ 15 ಅವರ್ಸ್ 24 ಅವರ್ಸ್ ಅಥವಾ 2 ಡೇಸ್ ಎಗೋ ಈ ಥರ. ಬಟ್ ಆದರೆ ನಾನಿವಾಗ 2 ಡೇಸ್ ಎಗೋ ಅಂತ ಕೊಡ್ಕೊತೀನಿ. ನಿಮಗೆ ಇಷ್ಟ ಬಂದಂಗೆ ಬೇಕಾದರೆ 24 ಅವರ್ಸ್ ಎಗೋ ಆ ಥರನೂ ನೀವು ಕೊಡ್ಕೊಬೋದು. 2 ಡೇಸ್ ಎಗೋ. ಆಮೇಲೆ 3 ಡಾಟ್ಸ್ ಇರಬೇಕು. ಡಾಟ್ 3 ಡಾಟ್ಸ್ ಇಟ್ಟಾದಮೇಲೆ ಇಷ್ಟಾಗ ಅಲ್ಲಿ ಪಬ್ಲಿಷ್ ಅಂತ ಇರುತ್ತೆ. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ನಿಮ್ಮದು. ಇವಾಗ ನಿಮ್ದು ಯಾವುದೇ ವೀಡಿಯೋಸ್ ತೆಗೆದು ನೋಡಿದ್ರೂ 1 ಮಿಲಿಯನ್ ಅಂತಲೇ ಇರುತ್ತೆ ಟೈಟಲಲ್ಲಿ. ಈಗ ನಾವು 1 ಮಿಲಿಯನ್ ಕೊಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು 10 ಮಿಲಿಯನ್ನು ಕೊಡ್ಕೊಬೋದು. ಆದರೆ 15 ದಿವಸ ಆದಮೇಲೆ ಕೊಡ್ಕೊಬೇಕಾಗುತ್ತೆ. ಇದರಿಂದ ಫೇಕಾಗಿ ನಾವು ಈ ಥರ ಮಾಡ್ಕೊಳೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ.